ಗಂಗಾವತಿ ನಗರದ ಶ್ರೀ ವಜ್ರೇಶ್ವರಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತವನ್ನು ಸ್ಥಳಾಂತರಿಸಲಾಯಿತು. 2014 ಹಾಗೂ 15ನೇ ಸಾಲಿನಲ್ಲಿ ನಗರದ ಮಲ್ಲಿಕಾರ್ಜುನ ಮಠದ ಬಳಿ ಆರಂಭಿಸಲಾಗಿದ್ದ ಶ್ರೀ ವಜ್ರೇಶ್ವರಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರ ನಿಯಮಿತ ಜುಲೈ ನಗರದ ಸರ್ಕಾರಿ ಶಾಲೆಯ ಮುಂದಿನ ಮೇಲ್ಭಾಗದಲ್ಲಿ ಗಣಪತಿ ಪೂಜೆ, ಲಕ್ಷ್ಮೀ ಸರಸ್ವತಿ ಪೂಜೆಯೊಂದಿಗೆ ಆರಂಭಗೊಂಡಿತ್ತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಕೆ. ಬಸವರಾಜ ಮಾತನಾಡಿ, ಕಳೆದ ದಶಕಗಳಿಂದ ಆರಂಭಗೊಂಡಿದ್ದ ಸಹಕಾರಿ ನಿಯಮಿತ ರೈತರಿಗಾಗಿ ಹಾಗೂ ಬಡವರಿಗಾಗಿ ಹಲವು ಸೌಲಭ್ಯಗಳನ್ನು ಕಲ್ಪಿಸುವುದರ ಮೂಲಕ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರಲಾಗಿದೆ. ಗ್ರಾಹಕರ ಪ್ರೀತಿ ವಿಶ್ವಾಸಕ್ಕೆ ಹೆಸರಾದ ವಜ್ರೇಶ್ವರಿ ಸಹಕಾರ ನಿಯಮಿತವನ್ನು ಕೆಲವು ಕಾರಣಾಂತರಗಳಿಂದ ಜುಲೈ ನಗರಕ್ಕೆ ಸ್ಥಳಾಂತರಿಸಲಾಗಿದ್ದು, ಶುಕ್ರವಾರದ ಶುಭ ದಿನದಂದು ಪೂಜಾ ಕಾರ್ಯಕ್ರಮಗಳೊಂದಿಗೆ ಆರಂಭಿಸಲಾಗಿದ್ದು, ಎಂದಿನಂತೆ ಗ್ರಾಹಕರು ಸಹಕರಿಸಬೇಕು ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಸದಸ್ಯರಾದ ಹುಲುಗಪ್ಪ ಪೂಜಾರ, ವಕೀಲರು ರಾಜಶೇಖರ ನಾಯಕ, ಶಿವಯ್ಯ, ಕಾರ್ತಿಕ, ವಿರೂಪಾಕ್ಷಪ್ಪ ಪರಗಿ, ಶೇಖರಪ್ಪ, ಶ್ರೀಮತಿ ಜ್ಯೋತಿ ಸೇರಿದಂತೆ ಬ್ಯಾಂಕಿನ ನಿರ್ದೇಶಕರು, ಸದಸ್ಯರು, ಗ್ರಾಹಕರು ಪಾಲ್ಗೊಂಡಿದ್ದರು. ಶರಣಪ್ಪ, NKS TV4 ಗಂಗಾವತಿ. ಪತ್ತಿನ ಸಹಕಾರ ಬ್ಯಾಂಕ್ನ ಗಂಗಾವತಿ ಗ್ರಾಮದ ದುರ್ಗಾದೇವತೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಪತ್ತಿನ ಸಹಕಾರ ವಜ್ರೇಶ್ವರಿ ಬ್ಯಾಂಕನ್ನು ಜುಲೈನಗರ ಏರಿಯಾದ ಸಹಕಾರಿ ಶಾಲೆ ಸಹಕಾರಿ ಶಾಲೆಯ ಅಪೋಸಿಟ್ ಮೊದಲನೇ ಮಹಡಿಯಲ್ಲಿ ಇವತ್ತು ದಿನಾಂಕ 26/4/1924 ಇಲ್ಲಿ ಪ್ರಾರಂಭ ಪೂಜೆಯನ್ನು ನೆರವೇರಿಸಿದ್ದೇವೆ ಅಂತ ಹೇಳೋಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ಏನು ಬದಲಾವಣೆ ಆಗಿಲ್ಲ, ಎಲ್ಲ ಇರ್ತಕ್ಕಂಥ ಬಾಡಿನೇ ಮುಂದೆ ಕಂಟಿನ್ಯೂ ಆಗಿ ಹೋಗ್ತಾ ಇದೆ. ನಮ್ಮ ವಜ್ರೇಶ್ವರಿ ಸಹಕಾರಿ ಕೋಆಪರೇಟಿವ್ ಬ್ಯಾಂಕನ್ನು ನಾವು ಇಲ್ಲಿ ಪ್ರಾರಂಭೋತ್ಸವ ಮಾಡ್ತಾ ಇದ್ದೀವಿ. ಈ ವಜ್ರೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಈಗಾಗಲೇ ಮಲ್ಲಿಕಾರ್ಜುನ ಮಠ ಎದುರುಗಡೆ ನಡ್ಸ್ಕೊಂಡು ಹೋಗ್ತಾಯಿದ್ರು. ಅದನ್ನು ನಾವು ಇಲ್ಲಿ ಜುಲೈ ನಗರ ಸರ್ಕಾರಿ ಶಾಲೆ ಎದುರುಗಡೆ ಶಿಫ್ಟ್ ಮಾಡಿ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೀವಿ. ಇಲ್ಲ, ನಮ್ಮ ಬ್ಯಾಂಕಿನ ಗ್ರಾಹಕರಿಗೆ ಈಗಾಗಲೇ ವಿಷಯ ನಾವು ತಿಳಿಸಿದ್ದೀವಿ. ಆಗಲೇ ಎಲ್ಲ ಯಾವುದೋ ವಿಚಾರಗಳು ಏನಿದ್ರು ಇಲ್ಲಿ ನಮಗೆ ಬರಬೇಕಾದ್ರೆ ಇಲ್ಲಿಗೆ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ, ಬರ್ರಿ ಅಂತಲೂ ಹೇಳಿದ್ದೀವಿ. ವಜ್ರೇಶ್ವರಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯ ಈ ದಿನ ಏನಪ್ಪ ಅಂದರೆ ಪುನಃ ಪ್ರಾರಂಭವಾದ ಪ್ರಯುಕ್ತ ಶ್ರೀ ಲಕ್ಷ್ಮೀ ಸರಸ್ವತಿ ಹಾಗೂ ಗಣೇಶ ದೇವರುಗಳ ಪೂಜಾ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ವಿ. ಈ ವಿಷಯವನ್ನು ಯಾಕಂದರೆ ವಜ್ರೇಶ್ವರಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯ ಪುನಃ ಪ್ರಾರಂಭೋತ್ಸವದ ಕಾರ್ಯಕ್ರಮಕ್ಕೆ ಎಲ್ಲರನ್ನು ನಾವು ಮುಕ್ತವಾಗಿ ಆಹ್ವಾನಿಸಿದ್ದೀವಿ. ನಾವು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಯಶಸ್ವಿಗೊಳಿಸೋದಕ್ಕಾಗಿ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ವಜ್ರೇಶ್ವರಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯ ಎಲ್ಲ ಗ್ರಾಹಕರುಗಳಿಗೆ ಯಾಕಂದರೆ ಪುನಃ ಪ್ರಾರಂಭದ ವಿಷಯವನ್ನು ತಿಳಿಸೋದಕ್ಕೆ ಭಾಳ ಸಂತೋಷವೆನಿಸ್ತಾ ಇದೆ.